ನಿರಂತರವಾಗಿ ಪ್ರಕಾಶಿಸುವ ಸೂರ್ಯನನ್ನು ನೋಡಿ ಹೇಗೆ ಕತ್ತಲು ಹೆದರಿ ಓಡಿ ಹೋಗುತ್ತೋ ಹಾಗೆ ನಿರಂತರ ಪರಿಶ್ರಮ ಹಾಗೂ ಶ್ರದ್ಧೆಯಿಂದ ದುಡಿಯುವವರನ್ನು ನೋಡಿ ಸೋಲು ಕೂಡ ಭಯದಿಂದ ಪಲಾಯನ ಮಾಡುತ್ತೆ. ಸ್ವಾಮಿ ವಿವೇಕಾನಂದ. Hi, hello friends. ನಾನು ನಿಮ್ಮ ನೆಚ್ಚಿನ ಫಿಸಿಕ್ಸ್ ಲೆಕ್ಚರರ್. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ನಾವೇನು ಡಿಸ್ಕಷನ್ ಮಾಡಿದ್ವಿ, ಕಿರ್ಚಾಫ್ ಕರೆಂಟ್ ಲಾ ಅಂಡ್ ಕಿರ್ಚಾಫ್ ವೋಲ್ಟೇಜ್ ಲಾ. ಅದಾದ್ಮೇಲೆ ಕಿರ್ಚಾಫ್ ಕರೆಂಟ್ ಲಾದಲ್ಲಿ ಸೈನ್ ಕನ್ವೆನ್ಷನ್ ಯಾವ ತರ ತಗೊಂತೀರಾ ಅಂಡ್ ಕಿರ್ಚಾಫ್ ವೋಲ್ಟೇಜ್ ಲಾದಲ್ಲಿ ನಾವು ಸೈನ್ ಕನ್ವೆನ್ಷನ್ ಯಾವ ತರ ತಗೊಂತೀವಿ ಅಂತ ಅಂದ್ಬಿಟ್ಟು ನೋಡಿದ್ವಿ. ಓಕೆ, ಸೊ ಇದಕ್ಕಾದ್ಮೇಲೆ ನೆಕ್ಸ್ಟ್ ನಾವೇನು ನೋಡ್ತಾ ಹೋಗ್ತೀವಿ, ವಿ ಸ್ಟೋನ್ ಬ್ರಿಡ್ಜ್. ಓಕೆ, ಸೊ ವಿ ಸ್ಟೋನ್ ಬ್ರಿಡ್ಜ್ ಅಂತಂದ್ರೆ ವಾಟ್ ಇಸ್ ದ meaning? Okay, so V stone bridge is a device. It is used to find the unknown resistance. Okay, so ಒಂದು unknown resistance ನ find out ಮಾಡೋದಕ್ಕೆ ಇದನ್ನ ನಾವೇನ್ ತಗೊಂತೀವಿ, V stone bridge ಇಂದ find out ಮಾಡಬಹುದು. Okay, so V stone network consists of 4 resistance P, Q, R and S connected in the form of cyclic quadrilateral. Okay, ಒಂದು cyclic quadrilateral ನಾವೇನಂತ ತಗೊಂತೀವಿ, ಪಿ ಕ್ಯೂ ಆರ್ ಎಸ್ ಅಂದ್ರೆ ನಾವು ಕನೆಕ್ಷನ್ ಮಾಡ್ಕೊಂಡಿರ್ತೀರ. ಸೊ ಇದರಲ್ಲಿ ಬಿಟ್ವೀನ್ ಎನಿ ಟೂ ಆಪೋಸಿಟ್ ಕಾರ್ನರ್ ಬ್ಯಾಟ್ರೀಸ್ ಆರ್ ಕನೆಕ್ಟೆಡ್. ಯಾವ್ದಾದ್ರು ಎರಡು ಆಪೋಸಿಟ್ ಕಾರ್ನರ್, ದೀಸ್ ಟೂ ಆರ್ ಆಪೋಸಿಟ್ ಕಾರ್ನರ್ ಅಂಡ್ ಎ ಅಂಡ್ ಸಿ ಆರ್ ದ ಆಪೋಸಿಟ್ ಕಾರ್ನರ್. ಎನಿ ಟೂ ಇಟ್ ಈಸ್ ಕನೆಕ್ಟೆಡ್ ಟು ದ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂತೀರಾ ಅಂಡ್ ಅನದರ್ ಆಪೋಸಿಟ್ ಕಾರ್ನರ್ ಬಿ ಅಂಡ್ ಡಿ ಇಟ್ ಈಸ್ ಕನೆಕ್ಟೆಡ್ ಟು ದ ಗ್ಯಾಲ್ನೋಮೀಟರ್ ಆಸ್ ಶೋನ್ ದ ಫಿಗರ್. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ವಾ, 4 ರೆಸಿಸ್ಟೆನ್ಸ್ ನ ತಗೊಂತೀವಿ, ಪಿ ಕ್ಯೂ ಆರ್ ಎಸ್. ಇಟ್ ಈಸ್ ಪ್ಲೇಸ್ಡ್ ಇನ್ ದ 4 ಪ್ಲೇಸ್ ಆಫ್ ದ ಈ ಸೈಕ್ಲಿಕ್ ಕ್ವಾಡ್ರಾಟಲ್ ನಲ್ಲಿ ನಾವು ಪ್ಲೇಸ್ ಮಾಡ್ತೀವಿ. ಇನ್ ಬಿಟ್ವೀನ್ ಎನಿ ಟೂ ಕಾರ್ನರ್ಸ್ ಇಟ್ ಈಸ್ ಕನೆಕ್ಟೆಡ್ ಟು ಒನ್ ಬ್ಯಾಟ್ರಿ. ಎ ಮತ್ತೆ ಸಿ ನಲ್ಲಿ ಬ್ಯಾಟ್ರಿ ಕನೆಕ್ಷನ್ ಮಾಡಿರ್ತೀರಾ ಅಂಡ್ ಬಿ ಮತ್ತೆ ಡಿ ನಲ್ಲಿ ಗ್ಯಾಲ್ನೋಮೀಟರ್ ಕನೆಕ್ಷನ್ ಮಾಡ್ತೀವಿ. ಓಕೆ, ಸೊ ಈಗ ಈ ಬ್ಯಾಟ್ರಿ ಕಲೆಕ್ಷನ್ ಮಾಡಿದೀವಿ ಅಂತಂದ್ರೆ ಈ ಬ್ಯಾಟರಿಯಿಂದ ಸಮ್ ಕರೆಂಟ್ ಏನಾಗ್ತಿದೆ, ಐ ಕರೆಂಟ್ ಈಸ್ ಮೂವಿಂಗ್. ದಟ್ ಒನ್ ಈಸ್ ಕಾಲ್ಡ್ ಆಸ್ ಮೇನ್ ಕರೆಂಟ್. ಓಕೆ, ಮೇನ್ ಕರೆಂಟ್ ಐ ಮೂವ್ ಆಗ್ತಾ ಇದೆ. ಮೂವ್ ಆದ್ಮೇಲೆ ಸಮ್ ಕರೆಂಟ್ ಪಿ ನಲ್ಲಿ ಹೋಗ್ತದೆ, ಸಮ್ ಕರೆಂಟ್ ಆರ್ ಅಲ್ಲಿ ಹೋಗ್ತಾ ಇದೆ. ಓಕೆ, ಅಂಡ್ ಅಗೇನ್ ಇಟ್ ಇಸ್ ಸ್ಪ್ಲಿಟ್ ಇನ್ ಟು ಸಮ್ ಆಫ್ ದ ಕರೆಂಟ್ ಈಸ್ ಮೂವಿಂಗ್ ಇನ್ ದ ಗ್ಯಾಲ್ನೋಮೀಟರ್, ಸಮ್ ಕರೆಂಟ್ ಈಸ್ ಮೂವಿಂಗ್ ಇನ್ ಯಾವುದು ರೆಸಿಸ್ಟೆನ್ಸ್ ಕ್ಯೂ. ಓಕೆ, ಸೊ ಈ ತರ ನಮಗೆ ಏನಾಗುತ್ತೆ, ಕರೆಂಟ್ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಕರೆಂಟ್ ಸ್ಪ್ಲಿಟ್ ಆಗ್ತಾ ಹೋದಾಗ ಸೊ ಇಲ್ಲಿ ವಿ ಸ್ಟೋನ್ ಬ್ರಿಡ್ಜ್ ಅಲ್ಲಿ ನಾವು ಯಾವ ತರ ಅನ್ನೋನ್ ರೆಸಿಸ್ಟೆನ್ಸ್ ನಾವು ಫೈಂಡ್ ಔಟ್ ಮಾಡೋದು. ಅನ್ನೋನ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ವಿ ಸ್ಟೋನ್ ಬ್ರಿಡ್ಜ್ ಮೀನ್ಸ್ ಬ್ರಿಡ್ಜ್ ನಮಗೆ ಯಾವ ತರ ಇರಬೇಕು, ಬ್ಯಾಲೆನ್ಸಿಂಗ್ ಕಂಡೀಷನ್ ಅಲ್ಲಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ರಿಡ್ಜ್ ಅಲ್ಲಿ ಒಂದ್ ಕಡೆ ತುಂಬಾ ಸ್ಟ್ರೆಂತ್ ಕಟ್ಟಿ ಒಂದ್ ಕಡೆ ತುಂಬಾ ವೀಕ್ ಕಟ್ಟಿದ್ರೆ ಏನಾಗುತ್ತೆ, ಬ್ರಿಡ್ಜ್ ಇಸ್ ಬ್ರೇಕ್ ಆಗ್ತಾ ಹೋಗುತ್ತೆ, ಅಂದ್ರೆ ಬ್ರೋಕನ್ ಆಗ್ತಾ ಹೋಗುತ್ತೆ, ಅಂದ್ರೆ ಬಿದೋಗೋ ಚಾನ್ಸ್ ಇರುತ್ತೆ. ಅದೇ ತರ ಇಲ್ಲಿ ಒಂದು ರೆಸಿಸ್ಟೆನ್ಸ್, ಈಗ ಫಾರ್ ಎಕ್ಸಾಂಪಲ್ ಎಸ್ ರೆಸಿಸ್ಟೆನ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಎಸ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಸೊ ಇವೆರಡು ಒಂದು ರೇಷಿಯೋನ ಕನ್ಸಿಡರ್ ಮಾಡ್ಕೊಂತೀವಿ. ಇವೆರಡು ಒಂದು ರೇಷಿಯೋನ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಅವೆರಡು ರೇಷಿಯೋ, ದಿಸ್ ಒನ್ is the one side of the weigh pan and this one is one side another of a weigh pan. ನೀವು ಫಾರ್ ಎಕ್ಸಾಂಪಲ್ ತೂಕು ಸ್ಕೇಲ್ ನೋಡಿದಿರಲ್ವಾ, ವೇಯಿಂಗ್ ಮಿಷಿನ್. ಓಕೆ, ಆ ತಕಡಿನಲ್ಲಿ 2 ಪ್ಲೇಟ್ಸ್ ಟೈಪ್ ಇರುತ್ತೆ. ಆ 2 ಪ್ಲೇಟ್ಸ್ ಅಲ್ಲಿ ನೀವು ಅನ್ನೋನ್ ಯಾವುದೋ ಒಂದು ಆಬ್ಜೆಕ್ಟ್ ವೆಯ್ಟ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನೀವೇನ್ ಮಾಡ್ತೀರಾ, ಆ ಸ್ಕೇಲ್ ನ ನಿಮ್ಮ ಹ್ಯಾಂಡಲ್ ಇಟ್ಕೊಂತೀವಿ. ಒಂದ್ ಸೈಡ್ ಯಾವ್ದು ನೀವು ತೂಕ ಚೆಕ್ ಮಾಡಬೇಕು ಅದನ್ನ ಒಂದ್ ಸೈಡ್ ಇಟ್ಕೊಂತೀರಾ, ಇನ್ನೊಂದು ಸೈಡ್ ಅಲ್ಲಿ ತೂಕದ ಬಟ್ಗಳನ್ನ ನಾವೇನಾಗ್ತಾ ಹೋಗ್ತೀವಿ. ಓಕೆ, ಆಗ್ತಾ ಹೋದಾಗ ಯಾವುದೋ ಒಂದು ಸೈಡ್ ವೆಯ್ಟ್ ಈಸ್ ಇಂಬ್ಯಾಲೆನ್ಸ್ ಇದೆ ಅಂತಂದ್ರೆ ಯಾವ ಸೈಡ್ ವೆಯ್ಟ್ ಜಾಸ್ತಿ ಇದೆ ಅದು ಡೌನ್ ಹೋಗುತ್ತೆ, ಇದು ಅಪ್ ಬರ್ತದೆ. ಅಂದ್ರೆ ಸೆಂಟರ್ ಅಲ್ಲಿ ಒಂದು ನೀಡಲ್ ಇದೆ, ಹೌದಾ? ನೀಡಲ್ ನಿಮಗೆ ಎಲ್ಲರಿಗೂ ಇಮ್ಯಾಜಿನೇಷನ್ ಬರ್ತಾ ಇರಬೇಕಲ್ಲ. ಆ ನೀಡಲ್ ಏನಾಗಿರುತ್ತೆ, ಯಾವ ಕಡೆ ಜಾಸ್ತಿ ತೂಕ ಇದೆ ಆ ಕಡೆ ನಮಗೆ ಮೂವ್ ಆಗ್ತಾ ಹೋಗುತ್ತೆ. ಅದೇ ತರ ಸೊ ಇಲ್ಲಿ ಏನಾದ್ರೂ ದಿಸ್ ರೇಷಿಯೋ ಪಿ ಬೈ ಕ್ಯೂ ಮಾಡ್ಕೊಂತೀವಿ, ಇನ್ನೊಂದು ಆರ್ ಬೈ ಎಸ್ ನ ಮಾಡ್ಕೊಂತೀವಿ. ಇದರಲ್ಲಿ ಯಾವ್ದು ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಆ ಸೈಡ್ ನಮಗೆ ಗ್ಯಾಲ್ನೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ಬರ್ತಾ ಹೋಗುತ್ತೆ. ಗ್ಯಾಲ್ನೋಮೀಟರ್ ಅಂದ್ರೆ ಏನು? ಓಕೆ, ಗ್ಯಾಲ್ನೋಮೀಟರ್ ಇಸ್ ಎ ಡಿವೈಸ್. ಇಟ್ ಈಸ್ ಯೂಸ್ಡ್ ಫಾರ್ ದ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್. ಸೊ ಇಟ್ ಇಸ್ ಎ ಡಿವೈಸ್. ಗ್ಯಾಲ್ನೋಮೀಟರ್ ನಾವು ಏನಕ್ಕೆ ಯೂಸ್ ಮಾಡ್ತೀರಾ ಅಂತಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಎಷ್ಟು ಫ್ಲೋ ಆಗ್ತದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಗ್ಯಾಲ್ನೋಮೀಟರ್ ಯೂಸ್ ಮಾಡ್ತೀರಾ. ಸೊ ಅವಾಗ ಗ್ಯಾಲ್ನೋಮೀಟರ್ ಯಾವ ತರ ಇರುತ್ತೆ, ದಿಸ್ ದ ಸೆಂಟರ್ ಇಸ್ 0, ಅದಾದ್ಮೇಲೆ ಸೊ 30 ಡಿವಿಷನ್ ಈ ಕಡೆ ಇರುತ್ತೆ ಅಂಡ್ 30 ಡಿವಿಷನ್ ಈ ಕಡೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 0 ಇದೆ ಇನಿಷಿಯಲ್. ಓಕೆ, ಆರ್ ಬೈ ಇ ಸಿ ಇಸ್ ಮೋರ್, ಅವಾಗ ನಮಗೇನಾಯ್ತು, ಡಿಫ್ಲೆಕ್ಷನ್ ಇಟ್ ಈಸ್ ಶೋಯಿಂಗ್ ಟುವರ್ಡ್ಸ್ ದ ದಿಸ್ ಡೈರೆಕ್ಷನ್, ರೈಟ್ ಡೈರೆಕ್ಷನ್. ಪಿ ಬೈ ಕ್ಯೂ ಏನಾದ್ರು ಜಾಸ್ತಿ ಇದ್ರೆ ಈ ಕಡೆ ತೋರಿಸುತ್ತೆ. ಆಸ್ ಇಟ್ ಈಸ್ ನಾವು ತೂಕದ ಸ್ಕೇಲ್ ಅದನ್ನ ನೀವೇನು ನೋಡುತ್ತಿರಲ್ವಾ, ವೇಯಿಂಗ್ ಮಿಷಿನ್ ನೋಡುತ್ತಿರಲ್ವಾ, ಅದೇ ತರ ಇಲ್ಲಿ ನಮಗೆ ಏನಾಗುತ್ತೆ, ಡಿಫ್ಲೆಕ್ಷನ್ ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ಅದಾದ್ಮೇಲೆ ನಿಮಗೆ ಎರಡು ಸೈಡು ನೀವು ತೂಕದ ಕಲ್ಲನ್ನ ನೀವೇನಾಗ್ತಾ ಹೋಗ್ತೀರಿ, ಬಟ್ನ ಹಾಕ್ತಾ ಹೋದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ವೆಯ್ಟ್ ನ ಅಪ್ಲೈ ಮಾಡಿದಾಗ ಈ ಅನ್ನೋನ್ ಆಬ್ಜೆಕ್ಟ್ ವೆಯ್ಟ್ಗೆ ಏನಾಗುತ್ತೆ, ಈಕ್ವಲ್ ಆಗುತ್ತೆ.
ಈಕ್ವಲ್ ಆದಾಗ ಏನಾಯ್ತು, ಆ ಸೆಂಟರ್ಲಿರೋ ನೀಡಲ್ ಇಟ್ ಇಸ್ ಕಮ್ಸ್ ಟು ದ ಸೆಂಟರ್, ಅದೇ ಕರೆಕ್ಟಾಗಿ ಎಕ್ಸಾಕ್ಟ್ ಸೆಂಟರಿಗೆ ಬರ್ತದೆ. ಸೆಂಟರಿಗೆ ಬರ್ತಾ ಇದೆ ಅಂತಂದ್ರೆ ದ ಬ್ಯಾಲೆನ್ಸಿಂಗ್ ಗ್ಯಾಲೋಮೀಟರ್ಲಿ ಇಟ್ ಶೋಸ್ ದ ಝೀರೋ ಡಿಫ್ಲೆಕ್ಷನ್. ಓಕೆ, ಅಲ್ಲಿ ಝೀರೋ ಡಿಫ್ಲೆಕ್ಷನ್ ಬರ್ತಿದೆ ಅಂತಂದ್ರೆ ದ ಕರೆಂಟ್ ಈಸ್ ಝೀರೋ. ಓಕೆ, ಇನ್ ದ ಟೈಮ್ ಆಫ್ ಬ್ಯಾಲೆನ್ಸಿಂಗ್ ಪಾಯಿಂಟ್, ಬ್ಯಾಲೆನ್ಸಿಂಗ್ ಕಂಡೀಷನ್, ದ ರೇಷಿಯೋ ಆಫ್ ದ ಟೂ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ದ ರೇಷಿಯೋ ಆಫ್ ಅನದರ್ ಟೂ ರೆಸಿಸ್ಟೆನ್ಸ್ ಏನಾದರೂ ಈಕ್ವಲ್ ಆಗಿದ್ರೆ ಆನ್ ದಟ್ ಟೈಮ್ in the current flowing through across the galvanometer is 0. Okay, so ಅದು ಯಾವ ತರ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಐ ಏನದೇನು ಮೇನ್ ಕರೆಂಟ್ ಅಂತ ತಗೊಂತೀವಿ. ಆ ಮೇನ್ ಕರೆಂಟು ಪಿ ಕ್ಯೂ ಆರ್ ಎಸ್ ಮುಖಾಂತರ ನಮಗೆ ಏನಾಗುತ್ತೆ, ಫ್ಲೋ ಆಗುತ್ತೆ, ಅಂಡ್ ಆಸ್ ವೆಲ್ ಆಸ್ ಗ್ಯಾಲೋಮೀಟರ್ ಮುಖಾಂತರ ಫ್ಲೋ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಫಸ್ಟ್ ಮೇನ್ ಕರೆಂಟ್ ಐ ಬರ್ತಾ ಇದೆ ಅಟ್ ಪಾಯಿಂಟ್ ಎಗೆ. ಓಕೆ, ಸೊ ಇದು ಒಂದು ಜಂಕ್ಷನ್ ಪಾಯಿಂಟ್. ಇಲ್ಲಿ ಕಿರ್ಚಾಫ್ ಕರೆಂಟ್ ಲಾನ ಅಪ್ಲೈ ಮಾಡಿದ್ರೆ ದಟ್ ಐ ಈಸ್ ಈಕ್ವಲ್ ಟು ಎ ಪಾಯಿಂಟಿಗೆ ಬಂದಿದ್ದು ಐ ಏನಾಗಿದೆ, ಇಟ್ ಇಸ್ ಸ್ಪ್ಲಿಟ್ ಇನ್ ಟು ಟೂ ಪಾರ್ಟ್ಸ್, I1 ಅಂಡ್ I2. ಸೊ ಅಲ್ಲಿಗೆ ಬಯೋದಿಂದ ಕಿರ್ಚಾಫ್ ಕರೆಂಟ್ ಲಾ ಐ ಈಸ್ ಈಕ್ವಲ್ ಟು ಏನಾಯಿತು, I1 ಪ್ಲಸ್ I2 ಆಯಿತು. ಓಕೆ, I1 ಪ್ಲಸ್ I2 ಆಯಿತು. ಎಗೈನ್ ಈ I1 ಕರೆಂಟ್ ಏನಾಗ್ತಿದೆ, ಪಾಯಿಂಟ್ ಬಿಗ್ ಬರ್ತಾ ಇದೆ, ಜಂಕ್ಷನ್ ಬಿಗ್ ಬರ್ತಾ ಇದೆ. ಎಗೈನ್ ದಿಸ್ ಒನ್ ಇಸ್ ಸ್ಪ್ಲಿಟ್ ಇನ್ ಟು I1 ಇಸ್ ಈಕ್ವಲ್ ಟು ಏನಾಗಿ ಸ್ಪ್ಲಿಟ್ ಆಗ್ತಿದೆ, I3 ಮತ್ತೆ IG. ಅಂದ್ರೆ ಬಿಗೆ ಟುವರ್ಡ್ಸ್ ದ ಜಂಕ್ಷನ್ ಬಿಗ್ ಬರ್ತಾ ಇದೆ ಕರೆಂಟ್ ಎಷ್ಟು, I1, ಅಂಡ್ ಅವೇ ಫ್ರಮ್ ದ ಜಂಕ್ಷನ್ ಏನೇನು ಹೋಗ್ತಿದೆ, I3 IG. ಸೊ ಅಲ್ಲಿಗೆ I1 is equal to this, I1 is equal to I3 plus IG. Okay, so like I3 is equal to ಏನು ತಗೊಂತೀರಾ, I1 minus IG, equation 1. Okay, and at the junction D ಅಂತಂದ್ರೆ ಇಲ್ಲಿ ಮೇನ್ ಕರೆಂಟ್ ಐ ಏನಿದೆ, ಅಗೇನ್ ಇಟ್ ಇಸ್ ಸ್ಪ್ಲಿಟ್ ಇನ್ ಟು ಇಲ್ಲಿ ಏನಾಗ್ತಿದೆ, ಟೋಟಲ್ I3 ಕರೆಂಟ್ ಅಂಡ್ I4 ಕರೆಂಟ್ ಈ ಪಾಯಿಂಟ್ ಬಂದಾಗ ಐ ಆಗಿ ಬರ್ತಾ ಇದೆ. ಸೊ ಈ ಜಂಕ್ಷನ್ ಡಿ ನ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಜಂಕ್ಷನ್ ಡಿಗೆ ಯಾವ ಕಡೆಯಿಂದ ಬರ್ತದೆ ಕರೆಂಟು, I2 ಕರೆಂಟ್ ಬರ್ತಾ ಇದೆ ಅಂಡ್ ಗ್ಯಾಲೋಮೀಟರ್ ಇಂದ ಸಮ್ ಕರೆಂಟ್ ಬರ್ತಾ ಇದೆ, IG ಬರ್ತಾ ಇದೆ. ಸೊ ಇಲ್ಲಿಂದ ನಮಗೆ ಹೊರಗಡೆ ಹೋಗ್ತಾ ಇರೋದು ಯಾವ ಕರೆಂಟು, I4. ಸೊ ಅಲ್ಲಿಗೆ I4 is equal to I2 plus IG. I2 plus IG. ನೆಕ್ಸ್ಟ್ ದಿಸ್ ಒನ್ ಇಸ್ ಅ ಕರೆಂಟ್ ಲಾ ಅಪ್ಲೈ ಮಾಡಿದ್ರಿ, ಅದಾದ್ಮೇಲೆ ವೋಲ್ಟೇಜ್ ಲಾ ಅಪ್ಲೈ ಮಾಡ್ತಾ ಹೋಗೋಣ. ಓಕೆ, ಯು ಹ್ಯಾವ್ ಟು ಕನ್ಸಿಡರ್ ದ ಲೂಪ್. ಯಾವ್ದು, ABDA ಲೂಪ್ ಯಾವ್ದು ತಗೊಂಡಿದ್ರ, ABDA loop is ABDA. Okay, so this is the direction of loop, this is the direction. Okay, this is the direction of loop. Okay, so A ಇಂದ B ಗೆ the current direction and loop direction both are same. So ಅವಾಗ ನಮಗೆ ಏನಾಯಿತು, minus I1P. Okay, and current direction, loop direction is both are same. So minus IGG. Okay, and current direction, loop direction is opposite. So plus I2R is equal to 0. Okay, so ದಿಸ್ ಇಸ್ ದ ಥರ್ಡ್ ಈಕ್ವೇಶನ್ ಬರ್ಕೊಂಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಲೂಪ್ ಏನ್ ತಗೊಂಡಿದ್ರ, BCDB. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಲೂಪ್, BCDB. ಓಕೆ, ಸೊ B in the loop direction and current direction both are in same direction. So ಅವಾಗ minus I3Q ಕನ್ಸಿಡರ್ ಮಾಡ್ಕೊಂತೀರಾ, ಅಂದ್ರೆ ಸಮ್ ವೋಲ್ಟೇಜ್ ಡ್ರಾಪ್ ಆಗ್ತಿರೋದು minus I3Q. and again C to D current direction and loop direction is opposite, so ಅಲ್ಲಿಗೆ plus I4 into S, and current direction and loop direction is opposite, plus IG, G is equal to 0. Okay, so these are the, ಅಲ್ಲಿಗೆ ನಾವೇನ್ ಮಾಡಿದ್ವಿ, ಕಿರ್ಚಾಫ್ ಕರೆಂಟ್ ಲಾ ಯೂಸ್ ಮಾಡ್ಕೊಂಡು ಕರೆಂಟ್ ನ ಫೈಂಡ್ ಔಟ್ ಮಾಡ್ಕೊಂಡ್ರಿ, I3 ಕರೆಂಟ್ ಎಷ್ಟಿದೆ, I4 ಕರೆಂಟ್ ಎಷ್ಟಿದೆ ಅಂತ ಯೂಸ್ ಮಾಡ್ಕೊಂಡ್ರಿ. ಅದಾದ್ಮೇಲೆ ಕಿರ್ಚಾಫ್ ವೋಲ್ಟೇಜ್ ಲಾ ಅಪ್ಲೈ ಮಾಡ್ಕೊಂಡು ಇಲ್ಲಿ ಟು ಟೇಕ್ ದ ಟೂ ಈಕ್ವೇಶನ್ಸ್. ಓಕೆ, ಸೊ ಎರಡು ಈಕ್ವೇಶನ್ಸ್ ಆದ್ಮೇಲೆ ಅಲ್ಲಿ ಇನ್ ದಿಸ್ ಈಕ್ವೇಶನ್, ಸೊ ಇಲ್ಲಿ ನಮಗೆ ಏನಾಗಿದೆ, ಯು ಹ್ಯಾವ್ ಟು ಕನ್ಸಿಡರ್ ದ ರೇಷಿಯೋ ಆಫ್ ದೀಸ್ ಟೂ ರೆಸಿಸ್ಟೆನ್ಸ್. ಓಕೆ, ಇನ್ ದ ಟೈಮ್ ಆಫ್ ಬ್ಯಾಲೆನ್ಸಿಂಗ್ ಕಂಡೀಷನ್ ನಾನೇಂತ ಹೇಳಿದೆ, ಇನ್ ದ ಟೈಮ್ ಆಫ್ ಬ್ಯಾಲೆನ್ಸ್ ಅವೆರಡು ನಮಗೆ ಎರಡು ರೆಸಿಸ್ಟೆನ್ಸ್ ರೇಷಿಯೋ ಮತ್ತೆ ಇನ್ನೆರಡು ರೆಸಿಸ್ಟೆನ್ಸ್ ರೇಷಿಯೋ ಏನಾದರೂ ಈಕ್ವಲ್ ಆಗಿದ್ರೆ ಸೊ ಅದು ಬ್ಯಾಲೆನ್ಸಿಂಗ್ ಕಂಡೀಷನ್ ಅಂತ ತಗೊಂತೀವಿ. ಬ್ಯಾಲೆನ್ಸಿಂಗ್ ಕಂಡೀಷನ್ ಆದಾಗ ಗ್ಯಾಲೋಮೀಟರ್ ಡಿಫ್ಲೆಕ್ಷನ್ ಏನು ತೋರಿಸುತ್ತೆ, 0 ತೋರಿಸುತ್ತೆ. ಬ್ಯಾಲೆನ್ಸಿಂಗ್ ಕಂಡೀಷನ್ ಅಲ್ಲಿ ಗ್ಯಾಲೋಮೀಟರ್ ಶೋಸ್ ದ 0 ಡಿಫ್ಲೆಕ್ಷನ್ ಅಂತಂದ್ರೆ ದ ಕರೆಂಟ್, ಗ್ಯಾಲೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀರಿ, ಯು ಹ್ಯಾವ್ ಟು ಮೆಜರ್ ದ ಸ್ಮಾಲ್ amount of current. It shows the 0 deflection means the current flowing through across the galvanometer is 0. Okay, so ಅಲ್ಲಿಗೆ ಏನಾಯಿತು, IG is equal to 0 ಆಗುತ್ತೆ. IG is equal to 0 ಆದರೆ I1 I2R this equation ಏನಾಗುತ್ತೆ, this equation IG is equal to 0 ಆಯಿತು ಅಂದರೆ I1P is equal to I2R.
I1P is equal to I2R. And again in this fourth equation allo balancing position anta consider ಮಾಡ್ಕೊಂಡಾಗ current flowing through the across the galvanometer is taken as 0. So this function is 0. ಅವಾಗ ನಮಗೆ ಏನಾಯ್ತು I3Q is equal to I4S. I3Q is equal to I4S. ಓಕೆ, ಸೊ ಅಲ್ಲಿಗೆ ನೆಕ್ಸ್ಟ್ ಎರಡು ಈಕ್ವೇಶನ್ ಫೈಂಡ್ ಔಟ್ ಮಾಡ್ಕೊಂಡ್ರಿ. ಎರಡು ಈಕ್ವೇಶನ್ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ದೆನ್ ಈಕ್ವೇಶನ್ 1 I3 is equal to I1 and ಈಕ್ವೇಶನ್ 2 I4 is equal to I2. ಓಕೆ, ಏನಕ್ಕೆ I3 is equal to I1 ಆಗ್ತಿದೆ ಅಂತ ಅಂದ್ರೆ, ಸೊ ಇಲ್ಲಿ ಕರೆಂಟ್ ಅಕ್ರಾಸ್ ದ ಗ್ಯಾಲೋಮೀಟರ್, IG is indicate the current across the galvanometer and this one is current across the galvanometer ಅಂತಂದ್ರೆ at the balancing condition IG this terms is equal to 0. Okay, the term is equal to 0 ಅಂತಂದ್ರೆ that I3 is equal to I1. Okay, and again in the balancing condition current across the galvanometer is 0. So ಅವಾಗ ನಮಗೆ ಏನಾಗುತ್ತೆ that I4 is equal to I2. Okay, by using equation 1 and 2 I3 is equal to I1 and I4 is equal to I2 ಆಯ್ತು. Okay, so next ಅವೆರಡು ಈಕ್ವೇಶನ್ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಅಲ್ಲಿಗೆ ಈಕ್ವೇಶನ್ 3 ಏನಂತ ಬರ್ಕೊಂಡ್ರಿ, I1 plus P plus I2R is equal to 0. It is also indicated by I1P is equal to I2R. ಓಕೆ, ಅದೇ ತರ ಈಕ್ವೇಶನ್ 4 ಏನಿದೆ, I3 minus I3Q is plus I4S is equal to 0. That one is taken as I3Q is equal to I4S. Okay, substitute for I3 and I4 from equation 5 and 6. ಸೊ I3 is equal to ಏನು I1, I4 is equal to ಏನು I2. ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸೊ ನಮಗೆ ಈ ಈಕ್ವೇಶನ್ ಏನು ಬರುತ್ತೆ, ದಿಸ್ ಈಕ್ವೇಶನ್ is written as I1P as it is, that one is equal to I2R. Okay, and this equation ಏನಾಗುತ್ತೆ, I3 is equal to taken as I1. So I1Q is equal to I4 is taken as I2S. ಓಕೆ, ಸೊ ಇವೆರಡು ಈಕ್ವೇಶನ್ ನ ಡಿವೈಡ್ ಮಾಡ್ಕೊಂಡ್ರೆ I1 get cancel, I2 get cancel. So P by Q is equal to R by S. P by Q is equal to R by S. So this is the equation of Wheatstone bridge. So by using this ಯಾವುದೋ ಒಂದು P ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ ಅಂತಂದ್ರೆ, ಸೊ ಅವಾಗ ಏನಾಗುತ್ತೆ, P is equal to RQ divided by S. ಓಕೆ, ಅದೇ ತರ ಎಸ್ ವ್ಯಾಲ್ಯೂ ಗೊತ್ತಿಲ್ವಾ, ಯಾವುದೋ ಒಂದು ಇದರಲ್ಲಿ ಯಾವುದೋ ಒಂದು 4 ರೆಸಿಸ್ಟೆನ್ಸ್ ಅಲ್ಲಿ ಯಾವುದೋ ಒಂದು ಅನ್ನೋನ್ ರೆಸಿಸ್ಟೆನ್ಸ್ ನಿಮಗೆ ಕೊಟ್ಟಿದ್ದಾರೆ. ಸೊ ಯಾವುದೋ ಒಂದು ರೆಸಿಸ್ಟೆನ್ಸ್ ನ ನೀವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಬೈ ಯೂಸಿಂಗ್ ದಿಸ್ ರೇಷಿಯೋ ಇಕ್ವೇಶನ್, ರೆಸಿಸ್ಟೆನ್ಸ್ ಆಫ್ ಪಿ, ರೆಸಿಸ್ಟೆನ್ಸ್ ಆಫ್ ಕ್ಯೂ ಅಂಡ್ ರೆಸಿಸ್ಟೆನ್ಸ್ ಆಫ್ ಆರ್, ಅಂಡ್ ಇದನ್ನ ಮೂರನ್ನ ಯೂಸ್ ಮಾಡಿಕೊಂಡು ಯು ಹ್ಯಾವ್ ಟು ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ಎಸ್. ಯಾರೋ ಒಬ್ಬ ಗೊತ್ತಿಲ್ಲ, ಇನ್ನು 3 ಜನ ಯೂಸ್ ಮಾಡ್ಕೊಂಡು ನೀವು ಏನ್ ಮಾಡ್ತಾರೆ, ಈಗ ಪೊಲೀಸ್ನವರು ಒಬ್ಬ ಕಳ್ಳನ್ನ ಕಂಡುಹಿಡಿಬೇಕು ಅಂತಂದ್ರೆ ಯಾರೋ ಒಬ್ಬರ ಸಸ್ಪೆಕ್ಟ್ ನ ಹಿಡ್ಕೊಂತಾರೆ. ಓಕೆ, ಯಾರ ಮೇಲೆ ಡೌಟ್ ಇದೆ ಅವ್ರನ್ನ ಹಿಡ್ಕೊಂತಾರೆ. ಆ ಡೌಟ್ ಮೇಲೆ ನಮಗೆ ಏನಾಗ್ತದೆ, ಇನ್ನೊಬ್ಬ ಕಳ್ಳನ್ನ ಏನ್ ಮಾಡ್ತಾರೆ, ಸರ್ಚ್ ಮಾಡ್ತಾ ಹೋಗ್ತಾರೆ. ಅದೇ ತರ ನಮಗೆ ಏನ್ ಗಿವನ್ ವ್ಯಾಲ್ಯೂ 3 ವ್ಯಾಲ್ಯೂ ಕೊಟ್ಟಿದ್ರೆ ಆ 3 ವ್ಯಾಲ್ಯೂನ ಪ್ರೂಫ್ ನ ತಗೊಂಡು ನಾವೇನ್ ಮಾಡ್ತೀವಿ, ಅನ್ನೋನ್ ನಂಬರ್, ಅನ್ನೋನ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಅದು ಯಾವಾಗ ಆಗುತ್ತೆ ಅಂತಂದ್ರೆ ಇನ್ ದ ಟೈಮ್ ಆಫ್ ಬ್ಯಾಲೆನ್ಸಿಂಗ್ ಕಂಡೀಷನ್. ಓಕೆ, ನೆಕ್ಸ್ಟ್ ಒನ್ ಮೀಟರ್ ಬ್ರಿಡ್ಜ್. ಓಕೆ, ಸೊ ಮೀಟರ್ ಬ್ರಿಡ್ಜ್ ಅಂದ್ರೆ ಏನು? So meter bridge is based on the principle of Wheatstone bridge. Okay, so ಇಲ್ಲಿ meter bridge ಅನ್ನೋದು ನಾವು ಏನು ತಗೊಂತೀವಿ, it is working on the basis of principle of Wheatstone bridge. Okay, so meter bridge is a device, it is also used to find the unknown resistance x ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲಿ ಯಾವುದರಿಂದ ಮೇಡಪ್ ಆಗಿದೆ meter bridge, it is made up of one small long wire. Okay, ಒಂದು ಲಾಂಗ್ ವೈರ್ A to B 1 meter ವೈರ್ ನ ತಗೊಂತೀವಿ. ಆ 1 meter ವೈರ್ ಏನಾಗಿರುತ್ತೆ, ಇಟ್ ಇಸ್ ಪ್ಲೇಸ್ಡ್ ಆನ್ ದ ಸಮ್ ಮೀಟರ್ ಸ್ಕೇಲ್. ಸೊ ಇದ್ರ ಕೆಳಗಡೆ ನಮಗೆ ಏನಿರುತ್ತೆ, ಒಂದು ಮೀಟರ್ ಸ್ಕೇಲ್ ಇರುತ್ತೆ. ಏನಕ್ಕೆ ಅಂತಂದ್ರೆ ಯು ಹ್ಯಾವ್ ಟು ಫೈಂಡ್ ದ ಬ್ಯಾಲೆನ್ಸಿಂಗ್ ಲೆಂತ್ ನ ಫೈಂಡ್ ಔಟ್ ಮಾಡೋದಕ್ಕೆ. ಓಕೆ, ಸೊ ಇಲ್ಲಿ ನಾವೇನು ತಗೊಂತೀರಾ, A to B ಇಟ್ ಇಸ್ ಟೇಕನ್ ಆಸ್ ಎ ಒಂದು ಲಾಂಗ್ ವೈರ್. ಆ ಲಾಂಗ್ ವೈರ್ ಯಾವುದರಿಂದ ಮೇಡಪ್ ಆಗಿರುತ್ತೆ ಅಂದ್ರೆ ಮ್ಯಾಂಗ್ನಿನ್. ಓಕೆ, ಮ್ಯಾಂಗ್ನಿನ್ ಅಥವಾ ಯಾವುದೋ ಸಮ್ ಮೆಟೀರಿಯಲ್ ಇಂದ ಮೇಡಪ್ ಆಗಿರುತ್ತೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ದಟ್ ವೈರ್ ಇಟ್ ಈಸ್ ಕಂಟೈನಿಂಗ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಯೂನಿಫಾರ್ಮ್ ಸೇಮ್ ಸೈಜ್ ಇರೋದು ಒಂದು ವೈರ್ನ ನಾವು ಕನ್ಸಿಡರ್ ಮಾಡಿಕೊಂಡು A to B ಗೆ ಕನೆಕ್ಷನ್ ಮಾಡಿರ್ತೀರ. ಅದ್ರ ಲೆಂತ್ ಎಷ್ಟಿರುತ್ತೆ, 100 ಸೆಂಟಿಮೀಟರ್ ಆರ್ ಆಲ್ಸೋ ಈಕ್ವಲ್ ಟು 1 ಮೀಟರ್. ಓಕೆ, ಸೊ ಇದನ್ನ ಯಾವುದ್ರ ಮೇಲೆ ಪ್ಲೇಸ್ ಮಾಡಿದೀವಿ, ಒಂದು ಮೀಟರ್ ಸ್ಕೇಲ್ ಮೇಲೆ ಪ್ಲೇಸ್ ಮಾಡ್ತೀರಾ. ಓಕೆ, ದೀಸ್ ಟೂ ಟರ್ಮಿನಲ್ A and B, these two terminal is connected by using the battery of the EMF E across the plug key K.
ಓಕೆ, ಸೊ ಅವೆರಡು ಪಾಯಿಂಟ್ಗೆ ನಾವೇನು ಮಾಡ್ತೀವಿ, ಪ್ಲಗ್ ಕೀ ಕೇನ ಕನೆಕ್ಟ್ ಮಾಡ್ಕೊಂಡಿರ್ತೀರ ಅಕ್ರಾಸ್ ದ ಬ್ಯಾಟ್ರಿ. ಸೊ ಈ ಯೂನಿಫಾರ್ಮ್ ವೈರ್ ನಿಮಗೆ ಯಾವ ಥರ ಕನೆಕ್ಷನ್ ಆಗಿರಬೇಕು ಅಂತಂದರೆ ಟೈಟ್ಲಿ ಕನೆಕ್ಟ್ ಆಗಿರಬೇಕು. ಏನಾದರೂ ಲೂಸ್ಲಿ ಕನೆಕ್ಷನ್ ಆತ ಅಂದರೆ ನಿಮಗೆ ಬ್ಯಾಲೆನ್ಸಿಂಗ್ ಫೈಂಡ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ದಿಸ್ ಆರ್ ಬಿ ಈಸ್ ಟೇಕನ್ ಆಸ್ ವೇರಿಯಬಲ್ ರೆಸಿಸ್ಟೆನ್ಸ್. ಓಕೆ, ವೇರಿಯಬಲ್ ರೆಸಿಸ್ಟೆನ್ಸ್. ದಿಸ್ ಎಕ್ಸ್ ಈಸ್ ಕಾಲ್ಡ್ ಆಸ್ ಅನ್ನೋನ್ ರೆಸಿಸ್ಟೆನ್ಸ್ ಆ್ಯಂಡ್ ದಿಸ್ ಒನ್ ಈಸ್ ದ ಗ್ಯಾಲೋಮೀಟರ್. ದಿಸ್ ಆರೋ ಮಾರ್ಕ್ ಈಸ್ ಇಂಡಿಕೇಟ್ ದ ಜಾಕಿ. ಓಕೆ, ಜಾಕಿ ಅಂತ ಇಂಡಿಕೇಟ್ ಮಾಡ್ಕೊತಾರೆ. ಜಾಕಿ ಏನಕ್ಕೆ ಅಂತಂದರೆ, ಸೊ ಅದನ್ನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಈಗ ನೀವೇನು ಮಾಡ್ತೀರಾ, ಯು ಹ್ಯಾವ್ ಟು ಅಪ್ಲೈ ದ ಕರೆಂಟ್. ಅಪ್ಲೈ ಮಾಡಾದ್ಮೇಲೆ ಇದ್ರದ್ದು ವಾಟ್ ಇಸ್ ದ ವ್ಯಾಲ್ಯೂ, ನಿಮಗೆ ಎಕ್ಸ್ ವ್ಯಾಲ್ಯೂ ಏನು ಅಂತ ನಿಮಗೆ ಗೊತ್ತಿಲ್ಲ. ಆ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನೀವೇನು ಮಾಡ್ತೀರಿ, ಸಮ್ ವ್ಯಾಲ್ಯೂನ ರೆಸಿಸ್ಟೆನ್ಸ್ನ ರಿಮೂವ್ ಮಾಡ್ತಾ ಹೋಗ್ತೀವಿ. ರೆಸಿಸ್ಟೆನ್ಸ್ ಎಲ್ಲಿ ರಿಮೂವ್ ಮಾಡ್ತೀರಾ ಅಂತಂದರೆ ಅಕ್ರಾಸ್ ದ ವೇರಿಯಬಲ್ ರೆಸಿಸ್ಟೆನ್ಸ್ ಆರ್. ಸೊ ವೇರಿಯಬಲ್ ರೆಸಿಸ್ಟೆನ್ಸ್ ಆರ್ ಅಲ್ಲಿ ನಾವು ರಿಮೂವ್ ಮಾಡ್ತಾ ಹೋಗ್ತೀವಿ. ರಿಮೂವ್ ಮಾಡಾದ್ಮೇಲೆ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಈ ಮೀಟರ್ ಬಿಟ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ. ಸೊ ದಿಸ್ ಒನ್ ಈಸ್ ಒನ್ ರೆಸಿಸ್ಟೆನ್ಸ್ ಆ್ಯಂಡ್ ದಿಸ್ ಒನ್ ಈಸ್ ಅನದರ್ ರೆಸಿಸ್ಟೆನ್ಸ್. ಸೊ ಅದಾದಮೇಲೆ ಈ ಗ್ಯಾಲೋಮೀಟ್ರಿಂದ ನೀವೇನು ಕನೆಕ್ಷನ್ ಮಾಡ್ತೀರಾ, ಈ ಪಾಯಿಂಟಿಗೆ ನಾವು ಟಚ್ ಮಾಡ್ತೀವಿ. ಟಚ್ ಮಾಡಿ ಆ್ಯಂಡ್ ಎ ಆ್ಯಂಡ್ ಬಿ ಪಾಯಿಂಟಿಗೆ ಜಾಕಿನ ಟಚ್ ಮಾಡಿದ್ರೆ ಗ್ಯಾಲೋಮೀಟರ್ ಶೋಸ್ ದ ಎರಡೂ ಸೈಡು ಆಪೋಸಿಟ್ ಡಿಫ್ಲೆಕ್ಷನ್. ಎರಡೂ ಸೈಡು ನಮಗೆ ಡಿಫ್ಲೆಕ್ಷನ್ ತೋರಿಸ್ಬೇಕು. ಓಕೆ, ಎರಡೂ ಸೈಡ್ ಡಿಫ್ಲೆಕ್ಷನ್ ಬರ್ದಲೇ ನಿಮಗೇನಾದರೂ ಒನ್ ಸೈಡ್ ಡಿಫ್ಲೆಕ್ಷನ್ ಬರ್ತದೆ. ಎಗೆ ಟಚ್ ಮಾಡಿದಾಗ ಯಾವ ಕಡೆ ಡಿಫ್ಲೆಕ್ಷನ್ ಬರುತ್ತೋ ಬಿಗೂ ಅದೇ ಸೈಡ್ ಡಿಫ್ಲೆಕ್ಷನ್ ಬರ್ತಿದೆ ಅಂದರೆ ಅವಾಗ ನಿಮಗೆ ಸರ್ಕ್ಯೂಟ್ ರಾಂಗ್ ಆಗಿದೆ ಅಥವಾ ಬ್ಯಾಲೆನ್ಸಿಂಗ್ ಪಾಯಿಂಟ್ ನಿಮಗೆ ಬರ್ತಾ ಇರಲ್ಲ. ಓಕೆ, ಸೊ ಅದಕ್ಕೋಸ್ಕರ ಅದನ್ನು ಚೆಕ್ ಮಾಡಾದ್ಮೇಲೆ ನಾವು ಯು ಹ್ಯಾವ್ ಟು ಫೈಂಡ್ ದ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅವಾಗ ನೀವೇನು ಮಾಡ್ತೀರಾ, ಸಮ್ ರೆಸಿಸ್ಟೆನ್ಸ್, ವೇರಿಯಬಲ್ ರೆಸಿಸ್ಟೆನ್ಸ್ ಅಲ್ಲಿ ನೀವೇನು ಮಾಡ್ತೀರಾ, ಸಮ್ ವ್ಯಾಲ್ಯೂಸ್ನ ರಿಮೂವ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಒಂದು 5 ಓಮ್ ರೆಸಿಸ್ಟೆನ್ಸ್ನ ರಿಮೂವ್ ಮಾಡಿದ್ವಿ. ಓಕೆ, 5 ಓಮ್ ರೆಸಿಸ್ಟೆನ್ಸ್ನ ರಿಮೂವ್ ಮಾಡಿದಾಗ ಈ ಜಾಕಿನಲ್ಲಿ ಏನು ಮಾಡ್ತೀವಿ, ಪಾಯಿಂಟ್ ಎ ಇಂದ ಬಿ ಡೈರೆಕ್ಷನ್ಗೆ ಮೂವ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಎ ಟು ಬಿನೇ ಮೂವ್ ಮಾಡಬೇಕು ಅಂತಂದರೆ ದ ಕರೆಂಟ್ ಫ್ಲೋಯಿಂಗ್ ಇನಿಷಿಯಲಿ ಇಟ್ ಈಸ್ ಕನೆಕ್ಟೆಡ್ ಟು ಎ. ಓಕೆ, ಸೊ ದಟ್ ಒನ್ ಇಸ್ ದಿಸ್ ಈಸ್ ದ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ದಿಸ್ ಈಸ್ ದ ಫೈನಲ್ ಪಾಯಿಂಟ್. ಅವಾಗ ನಾವು ಎ ಟು ಬಿ ಮೂವ್ ಮಾಡ್ತಾ ಹೋಗ್ತೀರಾ. ಎ ಟು ಬಿ ಮೂವ್ ಮಾಡ್ತಾ ಹೋದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಲೆಂತ್ ಅಲ್ಲಿ ನಮಗೇನಾಗುತ್ತೆ, ಗ್ಯಾಲೋಮೀಟರ್ ಇಟ್ ಇಸ್ ಶೋಸ್ ದ ಝೀರೋ ಡಿಫ್ಲೆಕ್ಷನ್. ಸೊ ಗ್ಯಾಲೋಮೀಟರ್ ಏನಾಗುತ್ತೆ, ಝೀರೋ ಡಿಫ್ಲೆಕ್ಷನ್. ಹೆಂಗೆ ಅಂತಂದರೆ ನಿಮಗೆ ವೇಯಿಂಗ್ ಸ್ಕೇಲ್ ತೊಗೊತಿರಲ್ವಾ, ವೇಯಿಂಗ್ ಸ್ಕೇಲ್ಗೆ ನಿಮಗೆ ಯಾವುದೋ ಒಂದು ವೆಯ್ಟ್ ಹಾಕ್ಬಿಟ್ಟು ಅದನ್ನು ಮೂವ್ ಮಾಡ್ಕೊತ ಹೋಗ್ತೀರ. ಈಗ ಫಾರ್ ಎಕ್ಸಾಂಪಲ್ ಒಂದು ರೈಸ್ನ ತೂಕ ಮಾಡ್ತಾರೆ, ಒಂದು 50-60 kg ರೈಸ್ನ ತೂಕ ಮಾಡೋದಕ್ಕೆ ಒಂದು ಸ್ಕೇಲ್ ಮೇಲೆ ಒಂದು ಚೀಲ ಇಟ್ಬಿಟ್ಟು ಅದು ಒಂದು ನೀಡಲ್ ಇರುತ್ತೆ ಗೊತ್ತಾ, ರೆಡ್ ಕಲರ್ ಈ ಥರ ಇರುತ್ತೆ ನೋಡಿ. ಸೊ ದಿಸ್ ಒನ್ ಇಸ್ ದ ಪ್ಯಾನ್. ಇದನ್ನ ಒಂದು ಇಲ್ಲ ಥರ ಕನೆಕ್ಷನ್ ಮಾಡಿಬಿಟ್ಟು ಒಂದು ಮೆಟಲಲ್ಲಿ ಈ ಥರ ಲಾಂಗ್ ಆಗಿರುತ್ತೆ, ಇಲ್ಲಿ ಒಂದು ಸಮ್ ವೆಯ್ಟ್ನ ಹ್ಯಾಂಗ್ ಮಾಡಿಬಿಟ್ಟು ಸಮ್ ಒನ್ನ ಇದು ಮೂವ್ ಮಾಡ್ತಾ ಹೋಗ್ತೀರ. ಸೊ ದಿಸ್ ಒನ್ ಇಸ್ ದ ಆರ್. ಇಲ್ಲಿ ನಾವೇನು ವೆಯ್ಟ್ನ ಹಾಕಿರ್ತೀವಿ ಅದು ಆರ್ ಆಗುತ್ತೆ. ಅದಾದಮೇಲೆ ಇಲ್ಲಿ 0.1 kg 2 kg ಈ ಥರ ಮೂವ್ ಮಾಡಿದಾಗ ಇದು ನಮಗೇನಾಗುತ್ತೆ, ಬ್ಯಾಲೆನ್ಸಿಂಗ್ ನಿಂತ್ಕೊಳುತ್ತೆ. ಓಕೆ, ಸೊ ಇದು ಏನು ಮೂವ್ ಮಾಡ್ತೀರಾ ದಟ್ ಈಸ್ ದ ಜಾಕಿ. ಓಕೆ, ಸೊ ಎ ಇಂದ ಬಿಗೆ ಪರ್ಟಿಕ್ಯುಲರ್ಲಿ ಮೂವ್ ಮಾಡ್ತಾ ಹೋಗ್ದಾಗ ಯಾವುದೋ ಒಂದು ಕಂಡೀಷನಲ್ಲಿ ನಮಗೇನಾಗುತ್ತೆ, ಆ ಸ್ಕೇಲು ಬ್ಯಾಲೆನ್ಸ್ ತೋರಿಸುತ್ತೆ. ಅಂದರೆ ಗ್ಯಾಲೋಮೀಟರ್ ಇಟ್ ಶೋಸ್ ದ ಝೀರೋ ಡಿಫ್ಲೆಕ್ಷನ್. ಓಕೆ, ಆ ಝೀರೋ ಡಿಫ್ಲೆಕ್ಷನ್ ತೋರಿಸ್ತಾ ಇದೆ ಅಂತಂದರೆ ಎ ಟು ಬಿಗಿರೋ ಟೋಟಲ್ ಲೆಂತ್ನ ನಾವೇನಂತ ಕರಿತೀವಿ, ಬ್ಯಾಲೆನ್ಸಿಂಗ್ ಲೆಂತ್ ಅಂತ ಕರಿತೀರ. ಬ್ಯಾಲೆನ್ಸಿಂಗ್ ಲೆಂತ್. ಓಕೆ, ಆ್ಯಂಡ್ ದಟ್ ಪಾಯಿಂಟ್, ಯಾವ ಪರ್ಟಿಕ್ಯುಲರ್ ಪಾಯಿಂಟ್, ಫಾರ್ ಎಕ್ಸಾಂಪಲ್ ಒಂದು 50 ಸೆಂಟಿಮೀಟರ್ ನಮಗೇನಾಗಿದೆ, ಗ್ಯಾಲೋಮೀಟರ್ ಶೋಸ್ ದ ಝೀರೋ ಡಿಫ್ಲೆಕ್ಷನ್. ಆ ಪಾಯಿಂಟ್ನ ನಾವೇನಂತ ಕರಿತೀವಿ, ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಂತ ಕರಿತೀರ. ಓಕೆ, ಆ ಪಾಯಿಂಟ್ನ ನಾವೇನಂತ ಕರಿತೀವಿ, ಬ್ಯಾಲೆನ್ಸಿಂಗ್ ಪಾಯಿಂಟ್. ಆ್ಯಂಡ್ ಎ ಟು ಬಿಗೆ ಟೋಟಲ್ ಲೆಂತ್ ಏನಿದೆ ದಟ್ ಒನ್ ಇಸ್ ಕಾಲ್ಡ್ ಆಸ್ ಬ್ಯಾಲೆನ್ಸಿಂಗ್ ಲೆಂತ್. ಆ್ಯಂಡ್ ದಿಸ್ ಒನ್ ಈಸ್ ದ ರೆಸಿಸ್ಟೆನ್ಸ್ ಬಿಹೇವ್ಸ್ ಆಸ್ ಆರ್ ಆ್ಯಂಡ್ ದಿಸ್ ಒನ್ ಈಸ್ ರೆಸಿಸ್ಟೆನ್ಸ್ ಬಿಹೇವ್ಸ್ ಆಸ್ ಎಸ್. ಆ್ಯಂಡ್ ದೆನ್ ನೀವು ಕೇಳ್ಬೋದು, ಸರ್ ನೀವು ವಿ ಸ್ಟೋನ್ ಲಾಸ್ಟ್ ಕ್ಲಾಸಲ್ಲಿ ನೀವೇನಂತ ಹೇಳಿದ್ರಿ, ವಿ ಸ್ಟೋನ್ ಬ್ರಿಡ್ಜಲ್ಲಿ ರೇಷಿಯೋ ಏನು ಬರುತ್ತೆ, P/Q = R/S ಅಂತ ಹೇಳಿದ್ರಿ ಅಲ್ವಾ. ಸೊ ಇಲ್ಲಿ R ಇದೆ, X ಅಂತ ಇಸ್ ನಥಿಂಗ್ ಬಟ್ S ಅಂತ ತಗೊಂತೀರಾ. P ಅಂದರೆ ಯಾವುದು, Q ಅಂದರೆ ಯಾವುದು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ ಈ A to J ಬ್ಯಾಲೆನ್ಸಿಂಗ್ ಲೆಂತ್ ಏನಿದೆ ದಟ್ ಈಸ್ ಬಿಹೇವ್ಸ್ ಆಸ್ ದ ರೆಸಿಸ್ಟೆನ್ಸ್ P ಆ್ಯಂಡ್ ರಿಮೈನಿಂಗ್ ಲೆಂತ್ ಏನಿದೆ ದಟ್ ಈಸ್ ಬಿಹೇವ್ಸ್ ಆಸ್ ದ ರೆಸಿಸ್ಟೆನ್ಸ್ Q. ಓಕೆ, ರೆಸಿಸ್ಟೆನ್ಸ್ Q. ಓಕೆ, ಸೊ ಅವಾಗ ಏನಾಯಿತು, R/X
ರೆಸಿಸ್ಟೆನ್ಸ್ ಆರ್ ಬೈ ಎಸ್ ಅಂತಂದರೆ ನಿಮಗೆ ಆರ್ ಬೈ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊತೀರಿ. ದಟ್ ಆರ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಫ್ ಎ ಟು ಜೆ, ರೆಸಿಸ್ಟೆನ್ಸ್ ಆಫ್ ಎ ಟು ಜೆ ಆ್ಯಂಡ್ ನೆಕ್ಸ್ಟು ರೆಸಿಸ್ಟೆನ್ಸ್ ಆಫ್ ಜೆ ಟು ಬಿ. ಓಕೆ, ರೆಸಿಸ್ಟೆನ್ಸ್ ಆಫ್ ಜೆ ಟು ಬಿ. ಓಕೆ, ಸೊ ದಟ್ ಒನ್ ಈಸ್ ಆದಮೇಲೆ ಆರ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಎ ಜೆ ಡಿವೈಡೆಡ್ ಬೈ ಜೆ ಬಿ. ಸೊ ಎ ಜೆ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ವಾಟ್ ಈಸ್ ದ ಲೆಂತ್? ಸೊ ಎ ಟು ಜೆಗೆ ಲೆಂತ್ ಏನಿದೆ? ಸೊ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟು? 100 ಸೆಂಟಿಮೀಟರ್. ಓಕೆ, 100 ಸೆಂಟಿಮೀಟರ್. 100 ಸೆಂಟಿಮೀಟರಲ್ಲಿ ಎ ಇಂದ ಜೆಗೆ ಲೆಂತ್ನ ನಾವೇನು ತೊಗೊತೀವಿ? ಎಲ್ ಅಂತ ಕನ್ಸಿಡರ್ ಮಾಡ್ಕೊತೀರಾ. ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ಎಲ್. ಅದಾದಮೇಲೆ ಜೆ ಟು ಬಿ ಏನಿರುತ್ತೆ ರಿಮೈನಿಂಗ್ 100ಅಲ್ಲಿ ಎಲ್ ಹೋದರೆ 100 ಮೈನಸ್ ಎಲ್. ಓಕೆ, ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು ಯಾವುದು? ಎಕ್ಸ್, ಅನ್ನೋನ್ ರೆಸಿಸ್ಟೆನ್ಸ್ ಎಕ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಇಂಟು 100 ಮೈನಸ್ ಎಲ್ ಡಿವೈಡೆಡ್ ಬೈ ಎಲ್. ಎಕ್ಸ್ ಇಸ್ ಈಕ್ವಲ್ ಟು ಆರ್ ಇಂಟು 100 ಮೈನಸ್ ಎಲ್ ಡಿವೈಡೆಡ್ ಬೈ ಎಲ್. ಓಕೆ, ಸೊ ಅವಾಗ ನಮಗೇನಾಗುತ್ತೆ? ಎಕ್ಸ್ ವ್ಯಾಲ್ಯೂ, ಸೊ ಅಲ್ಲಿಗೆ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಸ್ ಎಕ್ಸ್ ಎಲ್ divided by 100 minus L, and again R is equal to ಏನಾಗುತ್ತೆ? XL divided by 100 minus L, XL divided by 100 minus L. So you have to find in resistance. So this one R value it is find in centimeter. So ಈ formula ಏನಿದೆ XL divided by 100 minus L is in centimeter. So in the case of meter ಅಲ್ಲಿ ನಾವು ಹೇಳಿದ್ರೆ that R is equal to XL divided by 1 minus L. ಸೊ ಅಲ್ಲಿ ಮೀಟರಲ್ಲಿ ನಾವು ಹೇಳಿದಾಗ ಇನ್ ಮೀಟರ್ ಹೇಳಿದ್ರೆ 1 ಮೈನಸ್ ಎಲ್ ಅಂತ ತಗೊಂತೀವಿ, ಇನ್ ಸೆಂಟಿಮೀಟರ್ ಹೇಳಿದ್ರೆ 100 ಮೈನಸ್ ಎಲ್ ಅಂತ ಹೇಳ್ತೀವಿ. ಓಕೆ, ದಿಸ್ ಆರ್ ದ ಮೀಟರ್ ಬಿಡ್ಸ್. ಸೊ ಮೀಟರ್ ಬಿಡ್ಸ್ ಅನ್ನೋದೇನು? ಇಟ್ ಇಸ್ ಎ ಡಿವೈಸ್, ಇಟ್ ಈಸ್ ಯೂಸ್ಡ್ ಟು ಫೈಂಡ್ ದ ಅನ್ನೋನ್ ರೆಸಿಸ್ಟೆನ್ಸ್. ಇಟ್ ಈಸ್ ವರ್ಕ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ವಿ ಸ್ಟೋನ್ ಬ್ರಿಡ್ಜ್. ಓಕೆ, ಬ್ಯಾಲೆನ್ಸಿಂಗ್ ಕಂಡೀಷನ್ ಮೇಲೆ ವರ್ಕ್ ಆಗುತ್ತೆ. ಸೊ ಇಲ್ಲಿ ಒಂದು ಅನ್ನೋನ್ ರೆಸಿಸ್ಟೆನ್ಸ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಆರ್ ಅಲ್ಲಿ ನಾವು ರೆಸಿಸ್ಟೆನ್ಸ್ನ ವೇರಿಯಬಲ್ ಮಾಡ್ತೀವಿ. ರೆಸಿಸ್ಟೆನ್ಸ್ನ ವೇರಿ ಮಾಡಿ ಜಾಕಿನ ಮೂವ್ ಮಾಡಿದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಗ್ಯಾಲ್ನೋಮೀಟರ್ ಶೋಸ್ ದ ಝೀರೋ ಡಿಫ್ಲೆಕ್ಷನ್. ಆ ಪರ್ಟಿಕ್ಯುಲರ್ ಪಾಯಿಂಟ್ ನಾವೇನಂತ ಕರಿತೀವಿ? ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಂತ ಕರಿತೀರಾ. ಆ ಪರ್ಟಿಕ್ಯುಲರ್ ಎ ಟು ಪಾಯಿಂಟ್ಗೆ ನಾವೇನು ಲೆಂತ್ ಇದೆ ಅದನ್ನು ನಾವು ಬ್ಯಾಲೆನ್ಸಿಂಗ್ ಲೆಂತ್ ಅಂತ ತಗೊಂತೀರಾ. ಆ ಬ್ಯಾಲೆನ್ಸಿಂಗ್ ಲೆಂತ್ನ ನಾವು ಪಿ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ ಇನ್ನು 100 ಸೆಂಟಿಮೀಟರ್ ರಿಮೈನಿಂಗ್ ಲೆಂತ್ ಏನಿದೆ ಅದನ್ನು ಕ್ಯೂ ರೆಸಿಸ್ಟೆನ್ಸ್ ಅಂತ ತಗೊಂತೀವಿ. ಬೈ ಯೂಸಿಂಗ್ ದ ವಿ ಸ್ಟೋನ್ ಬ್ರಿಡ್ಜ್ ಫಾರ್ಮುಲಾ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್. ಅದರಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿಮಗೆ ಅನ್ನೋನ್ ರೆಸಿಸ್ಟೆನ್ಸ್ ನಮಗೆ ಫೈಂಡ್ ಔಟ್ ಮಾಡಿದಾಗ ಇಲ್ಲಿ ಗೆಟಿಂಗ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಇಂಟು 100 ಮೈನಸ್ ಎಲ್ ಡಿವೈಡೆಡ್ ಬೈ ಎಲ್ ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ದ ವೇ ಆಫ್ ಫೈಂಡಿಂಗ್ ದ ಅನ್ನೋನ್ ರೆಸಿಸ್ಟೆನ್ಸ್ ಇನ್ ಮೀಟರ್ ಬ್ರಿಡ್ಜ್. ಓಕೆ, and the last one is potentiometer. Okay, so potentiometer ಅಂತಂದ್ರೇನು? So potentiometer is a device, it is used to measure the accurately of the EMF of a voltage source. Okay, so potentiometer ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ you have to measure the accurate value of EMF ಏನಿದೆ ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋದಕ್ಕೆ ಯೂಸ್ ಮಾಡ್ಕೊಂತೀವಿ. ಓಕೆ, ಸೊ ಇಲ್ಲಿ ಪೊಟೆನ್ಶಿಯೋಮೀಟರ್ ಯಾವ ತರ ಮೇಡಪ್ ಆಗಿರುತ್ತೆ ಅಂದ್ರೆ ಇಟ್ ಈಸ್ ಮೇಡಪ್ ಆಫ್ ಬೈ ಯೂಸಿಂಗ್ ಎ ವೆರಿ ಲಾಂಗ್ ವೈರ್ ಫಾರ್ಮೇಷನ್ ಇರುತ್ತೆ, ಅಥವಾ ಇಟ್ ಈಸ್ ಸ್ಪ್ಲಿಟ್ ಇನ್ ಟು ಸಮ್ ವೈರ್. ನಮಗೇನಾಗಿರುತ್ತೆ, ಒಂದು ಲಾಂಗ್ ವೈರ್ನ ಯೂನಿಫಾರ್ಮ್ ಲೆಂತ್ಗೆ ಡಿವೈಡ್ ಮಾಡಿಬಿಟ್ಟು ಇಟ್ ಪ್ಲೇಸ್ಡ್ ಇನ್ ಪ್ಯಾರಲಲ್. ಈ ಥರ ನಾವು ಪ್ಯಾರಲಲ್ಲಿ ಕನೆಕ್ಷನ್ ಮಾಡ್ತೀರಾ. ಓಕೆ, ಸೊ ದಟ್ ಈಸ್ ದ formation of potentiometer. Okay, and then what is the applications of potentiometer? Applications of potentiometer ಅಂತಂದ್ರೆ so it is used to comparison of EMF of the two cells, and the second one is it is used to determine the internal resistance of the cell. Okay, so one application ಏನಂತ ಹೇಳಿದ್ರೆ comparison of EMF of the cell, and another resistance is taken as internal resistance ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. So potentiometer, what is the principle? So V is equal to IR. Okay, so by using Ohm's law V is equal to IR. I is equal to R ಅಂದ್ರೆ ಏನು? Rho L divided by A. If the constant current flow through the potentiometer wire of a uniform cross section area A and uniform composition of material rho, then V is equal to KL, that V is directly proportional to the length. ಅಂದ್ರೆ ನಮಗೇನು ಪೊಟೆನ್ಷಿಯಲ್ ಅಥವಾ EMF ಏನಿದೆ that EMF is directly proportional to the length ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಅಲ್ಲಿಗೆ ನಾವು ಏನಂತ ಹೇಳ್ಬೋದು, ಸಿನ್ಸ್ ಯೂನಿಫಾರ್ಮ್ ವೈರಲ್ಲಿ ಕರೆಂಟ್ ಫ್ಲೋ ಥ್ರೂ ದ ಯೂನಿಫಾರ್ಮ್ ಪೊಟೆನ್ಶಿಯೋಮೀಟರ್, ದನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಎನಿ ಪಾಯಿಂಟ್ ಡಿಸ್ಟೆನ್ಸ್ ಎಲ್ ಫ್ರಮ್ ದ ಎ ಇಸ್ ಗಿವನ್ ಬೈ ಸೊ ವಿ ಇಸ್ ಈಕ್ವಲ್ ಟು ಸಮ್ ಕೆ ಎಲ್ ಅಂತೆಲ್ಲ ತೊಗೊತೀರಾ, ಅಥವಾ EMF ಅಂತ ಒನ್ ಮೋರ್ ಈಕ್ವೇಷನ್, ಇದನ್ನು ಇನ್ನೊಂದು ಈಕ್ವೇಷನ್ ಬರೀಬೋದು.
is E directly proportional to the L? That one also implies E is equal to some pi L. Okay, so this EMF and the potential difference is directly proportional to the length. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್. ಸೊ ಎ ಪಾಯಿಂಟ್ ಈ ಬ್ಯಾಟ್ರಿ ಇ ಎಮ್ ಎಫ್ ಇಂದ ನಾವೇನೋ ಒಂದು ಪೊಟೆನ್ಷಿಯಲ್ ಅಪ್ಲೈ ಮಾಡಿದಾಗ ಸೊ ನಾವೇನು ಮಾಡ್ತೀವಿ, ಸೊ ಈ ಪಾಯಿಂಟ್ ಬ್ಯಾಲೆನ್ಸಿಂಗ್ ಪಾಯಿಂಟ್ ಮೂವ್ ಮಾಡಿದಾಗ ಈ ಜೇನಲ್ಲಿ ನಮಗೆ ಏನಾಗುತ್ತೆ, ಇಟ್ಸ್ ಸಮ್ ಝೀರೋ ಡಿಫ್ಲೆಕ್ಷನ್. ಸೊ ಈ ಟೋಟಲ್ ಇ ಎಮ್ ಎಫ್ ಆಫ್ ದ ಸೆಲ್ ಇಟ್ ಡಿಪೆಂಡ್ಸ್ ಆನ್ ಡೈರೆಕ್ಟ್ಲಿ ಪ್ರಪೋರ್ಷನಲಿಟಿ ಆನ್ ದ ಲೆಂತ್. ಓಕೆ, ಸೊ ಅಲ್ಲಿಗೆ ವಿ ಬೈ ಎಲ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಓಕೆ, ಅಂದರೆ ನಮಗೆ ವಿ ಡಿವೈಡ್ ಬೈ ಎಲ್ ಇಸ್ ಟೇಕನ್ ಆಸ್ ಕೆ ಇಸ್ ಟೇಕನ್ ಆಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. So ಅಲ್ಲಿಗೆ potential difference across any length of the wire of uniform cross section and uniform composition is proportional to its length and when it is constant current flow through it. So ಆ ಲೆಂತ್ ಮೇಲೆ ಅದು ಇ ಎಮ್ ಎಫ್ ಏನಾಗಿರುತ್ತೆ, ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಸೊ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಅಲ್ಲಿ ಇರೋದ್ರಿಂದ ಅಲ್ಲಿ ನಮಗೆ ಪಾಸ್ ಆಗ್ತಿರೋ ಕರೆಂಟ್ ಏನಾಗಿರುತ್ತೆ, ಯೂನಿಫಾರ್ಮ್ಲಿ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ದೆನ್ ಕಂಪ್ಯಾರಿಸನ್ ಆಫ್ ಇ ಎಮ್ ಎಫ್ ಯೂಸಿಂಗ್ ಪೊಟೆನ್ಷಿಯೋಮೀಟರ್. ಸೊ ಕಂಪ್ಯಾರಿಸನ್ ಯಾವ ಥರ ಮಾಡ್ತೀವಿ, ಇ ಎಮ್ ಎಫ್ ಪೊಟೆನ್ಷಿಯೋಮೀಟರಲ್ಲಿ ಕಂಪ್ಯಾರಿಸನ್ ಯಾವ ಥರ ಮಾಡ್ತೀವಿ ಅಂದರೆ, ಫಸ್ಟು ಯು ಹ್ಯಾವ್ ಟು ಕನ್ಸಿಡರ್ ಇ ಎಮ್ ಎಫ್ ಆಫ್ ದ ಸೆಲ್ ಇ ಆ್ಯಂಡ್ ಇಟ್ ಈಸ್ ಕನೆಕ್ಟೆಡ್ ಟು ದ ಪೊಟೆನ್ಷಿಯೋಮೀಟರ್. ಪೊಟೆನ್ಷಿಯೋಮೀಟರ್ ಅಂದರೆ ದಿಸ್ ಲೆಂತ್ ಈಸ್ 100 ಮೀಟರ್ ಆ್ಯಂಡ್ ಇಯರ್ ಈಸ್ 200 ಮೀಟರ್ ಆ್ಯಂಡ್ 300 ಮೀಟರ್, 400 ಮೀಟರ್ ಲೆಂತ್ ಇದೆ. ಓಕೆ, 400 ಸೆಂಟಿಮೀಟರ್. ಓಕೆ, ಸೊ ಅಲ್ಲಿಗೆ ಏನು ಮಾಡಿದ್ವಿ, ಒಂದು 400 ಲೆಂತ್ ಇರೋ ವೈರ್ನ 4 ಪಾರ್ಟ್ಸ್ 100 ಸೆಂಟಿಮೀಟರ್ ಪಾರ್ಟ್ಸಲ್ಲಿ ಕಟ್ ಮಾಡಿಬಿಟ್ಟು ಇಟ್ ಇಸ್ ಪ್ಲೇಸ್ಡ್ ಬೈ ಸೈಡ್ ಪ್ಯಾರಲಲ್ಲಿ ನಾವೇನು ಮಾಡಿದ್ವಿ, ಪ್ಲೇಸ್ ಮಾಡಿದ್ವಿ. ಪ್ಯಾರಲಲ್ಲಿ ಪ್ಲೇಸ್ ಮಾಡಿದಾಗ ಸಮ್ ಪೊಟೆನ್ಷಿಯಲ್ ಅಪ್ಲೈ ಮಾಡಿಬಿಟ್ಟು ಸೊ ಈ ಪಾಯಿಂಟ್ ಎಗೆ ಯು ಹ್ಯಾವ್ ಟು ಕನೆಕ್ಟೆಡ್ ಅನದರ್ 2 ಸೆಲ್ಸ್ E1 and E2. E1 and E2. ಸೊ ಇಲ್ಲಿ ನಾವೇನು ಫಸ್ಟ್ ಅಪ್ಲಿಕೇಶನ್ ಇರುತ್ತೆ, ಕಂಪ್ಯಾರಿಸನ್ ಆಫ್ ಇ ಎಮ್ ಎಫ್ ಆಫ್ ದ ಸೆಲ್. ಸೊ ಇ ಎಮ್ ಎಫ್ E1 ಮತ್ತು E2 ಮಧ್ಯೆ ಯಾವ ಥರ ರೇಷಿಯೋ ಇದೆ, ಎಷ್ಟು ಪಟ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಅದಾದಮೇಲೆ ದಿಸ್ ಒನ್ ಈಸ್ ದ ಟೂ ವೇ ಪ್ಲಗ್ ಕೀ ಅಂತ ಕರಿತೀವಿ. ಟೂ ವೇ ಪ್ಲಗ್ ಕೀ ಅಂತ ಅಂದರೆ ಅಲ್ಲಿ ಎರಡೂ ಡೈರೆಕ್ಷನಲ್ಲಿ ನಮಗೆ ಕೀನ ಕನೆಕ್ಷನ್ ಮಾಡ್ಬೋದು. ಸೊ ದಿಸ್ ಒನ್ ಈಸ್ ಏನಂತ ತೊಗೊತೀರಾ, ಟೇಕ್ ಪಾಯಿಂಟ್ 1 ಆ್ಯಂಡ್ ದಿಸ್ ಒನ್ ಇಸ್ 2 ಆ್ಯಂಡ್ ದಿಸ್ ಒನ್ ಇಸ್ 3 ಅಂತ ಕನ್ಸಿಡರ್ ಮಾಡಿದ್ರೆ 1 and 3 ಇಟ್ ಈಸ್ ಕನೆಕ್ಟೆಡ್. ಪಾಯಿಂಟ್ 1 and 3 ಇಟ್ ಈಸ್ ಕನೆಕ್ಟೆಡ್, E1 ಈಸ್ ಕನೆಕ್ಟೆಡ್. ಸೊ ಅವಾಗ ಸೆಲ್ ಇ ಎಮ್ ಎಫ್ ಇಂದ ನಮಗೆ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಗೇನ್ 1 ಡಿಸ್ಕನೆಕ್ಟ್ ಮಾಡಿ 2ಗೆ ಕನೆಕ್ಷನ್ ಮಾಡಿದ್ರೆ E2 ಇಂದ ನಮಗೆ ಏನಾಗುತ್ತೆ, ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಓಕೆ, ಸೊ ಫಸ್ಟ್ ಕೇಸ್ ನಾವೇನು ಮಾಡ್ತೀವಿ, ಯಾವ ಟು ಕನೆಕ್ಟೆಡ್ 3 and 1 and 1 ಕನೆಕ್ಟ್ ಮಾಡಿದಾಗ ದಟ್ E1 ಇಂದ ಸಮ್ ಆಫ್ ಕರೆಂಟ್ ಈಸ್ ಫ್ಲೋ ಆಗ್ತಾ ಹೋಗುತ್ತೆ. ಸಮ್ ಆಫ್ ಕರೆಂಟ್ ಫ್ಲೋ ಆದಾಗ ನಾವೇನು ಮಾಡ್ತೀವಿ, ಗ್ಯಾಲೋಮೀಟರ್ನ ಡಿಫ್ಲೆಕ್ಷನ್ನ ಮೂವ್ ಮಾಡ್ತಾ ಹೋಗ್ತೀರಾ, ಎ ಇಂದ ಮೂವ್ ಮಾಡ್ಕೊಂಡು ಬರ್ತೀರಾ. ಈ ಪಾಯಿಂಟಲ್ಲಿ ನಮಗೆ ಏನಾಗುತ್ತೆ, get the some zero deflection. E point gets a zero deflection means that one is taken as E1 is equal to potential from A to J1. Potential from A to J1, that one is equal to I rho L1 into A. Okay, resistivity of the wire is remains same and area of cross section is also same. Flowing the current is also same. So ನಮಗೆ ವೇರಿಯೇಷನ್ ಆಗ್ತಿರೋದು ಯಾವುದು, L1. Okay, and then again this 2 and 3 is connected. 2 and 3 ನ ಏನು ಮಾಡ್ತೀವಿ, ಕನೆಕ್ಟ್ ಮಾಡ್ತೀರಾ. 2 and 3 ನ ಕನೆಕ್ಷನ್ ಮಾಡಿದಾಗ ನಮಗೆ ಏನಾಗುತ್ತೆ, ಇಟ್ ಇಸ್ ಅ ಡಿಫ್ಲೆಕ್ಷನ್, ಇಟ್ ಇಸ್ ಕಮ್ಸ್ ಟು ಇಯರ್, ಇಲ್ಲಿ ಬರ್ತಾ ಇದೆ J2 ಪೊಸಿಷನ್ ಅಲ್ಲಿ ಡಿಫ್ಲೆಕ್ಷನ್ ಬರ್ತಾ ಇದೆ. ಸೊ ಅವಾಗ ಮೆಜರ್ಮೆಂಟ್ A to J2 is taken as L2. ಸೊ ಆನ್ ದಟ್ ಟೈಮ್ ವಿಲ್ ಗೆಟಿಂಗ್ ದ ಇ ಎಮ್ ಎಫ್ ಈಕ್ವೇಷನ್. ಓಕೆ, ಇ ಎಮ್ ಎಫ್ ಈಕ್ವೇಷನ್ ಏನು ಬರ್ತದೆ, E2 is equal to VA J2, that one is equal to I rho L2 divided by A. So E1 divided by E2. So I and I same, rho and rho same, area and area same. ನಮಗೆ ರಿಮೈನಿಂಗ್ ಉಳ್ಕೊಳ್ಳೋದೇನು, E1 by E2 is equal to L1 by L2. Okay, these are the comparison. So EMF E1 is directly proportional length. So ಅಲ್ಲಿಗೆ comparison of the EMF it is the depends on the ratio of the balancing length. So ಅಲ್ಲಿಗೆ E1 by E2 is equal to L1 by L2 ಆಗುತ್ತೆ. Okay, and next second application ಏನಿದೆ, the comparison of the internal resistance to determine the internal resistance of the cell. So internal resistance of the cell ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಈ ಸರ್ಕ್ಯೂಟ್ ಕನೆಕ್ಷನ್ ನ ಸ್ವಲ್ಪ ಚೇಂಜ್ ಮಾಡ್ತೀವಿ ಅಂತಂದ್ರೆ, ಸೊ ಇಲ್ಲಿ ಒಂದು ಇ ಎಮ್ ಎಫ್ ನ ಕನೆಕ್ಟ್ ಮಾಡ್ತೀವಿ, ಎಕ್ಸೆಪ್ಟ್ ಈ ಪ್ಲೇಸ್ ಅಲ್ಲಿ ಈ ಕನೆಕ್ಷನ್ ಮಾಡ್ತೀರಾ. ನೆಕ್ಸ್ಟು ಇಲ್ಲಿ ನಮಗೇನಿರುತ್ತೆ, ಸಮ್ ಪ್ಲಗ್ ಕೀ ಕೆ
ಆ್ಯಂಡ್ ಒಂದು ರೆಸಿಸ್ಟೆನ್ಸ್, ಆ ಡಯಾಗ್ರಾಮ್ ಇಲ್ಲ ಅದಕ್ಕೆ ಇಲ್ಲೇ ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀನಿ, ರೆಸಿಸ್ಟೆನ್ಸ್ ಆರ್ನ ಕನೆಕ್ಷನ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ನಮಗೆ ಈ ಪ್ಲಗ್ ಕೀ ಇರಲ್ಲ. ಸೊ ಈ ಸರ್ಕ್ಯೂಟ್ ಯಾವ ಥರ ಇರುತ್ತೆ ಅಂದರೆ ಎ ಇಂದ ಮಾತ್ರ ಬೈತೀನಿ. ಸೊ ಎ ಇಟ್ ಈಸ್ ಕನೆಕ್ಟೆಡ್ ಅಕ್ರಾಸ್ ಒನ್ ಪ್ಲಗ್ ಕೀ ಆ್ಯಂಡ್ ಒನ್ ರೆಸಿಸ್ಟೆನ್ಸ್ ಬಾಕ್ಸ್, ವೇರಿಯಬಲ್ resistance box, and another it is connected to EMF, and this one is connected to the galvanometer. This one is connected to galvanometer except this part. ಈ ಪಾರ್ಟ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ದಿಸ್ ಇಸ್ ದ ಟರ್ಮಿನಲ್ ಎ ಆ್ಯಂಡ್ ದಿಸ್ ಒನ್ ಇಸ್ ಪ್ಲಗ್ ಕೀ ಆ್ಯಂಡ್ ದಿಸ್ ಒನ್ ಇಸ್ ವೇರಿಯಬಲ್ ರೆಸಿಸ್ಟೆನ್ಸ್, ದಿಸ್ ಇಸ್ EMF E. ಓಕೆ, ಆ್ಯಂಡ್ ದಿಸ್ ಒನ್ ಇಸ್ ದ ಗ್ಯಾಲ್ವನೋಮೀಟರ್, ಇಟ್ ಇಸ್ ಶೋಸ್ ದ ಡಿಫ್ಲೆಕ್ಷನ್. ಸೊ ಈಗ ನಾವು EMF ಏನು ಮಾಡ್ತೀವಿ ಇಲ್ಲಿ ಫಸ್ಟ್ ಕೇಸ್ನ ನಾವು ಫೈಂಡ್ ಔಟ್ ಮಾಡಿದಾಗ, ಸೊ ಇಲ್ಲಿ ಬೈ ಯೂಸಿಂಗ್ ದ ಲೂಪ್, ಸೊ ಫಸ್ಟ್ ನಾವೇನು ಮಾಡ್ತೀವಿ, ದ ಪ್ಲಗ್ ಕೀ, ದಿಸ್ ಕೀ ಈಸ್ ಓಪನ್. ಆ ಕೀ ಅನ್ನೋದು ಏನಾಗಿರುತ್ತೆ, ಓಪನ್ ಆದಾಗ ಸೊ EMF ಈಸ್ ಏನು ಕನೆಕ್ಟ್ ಆಗಿದೆ, ದಟ್ ಗಿವ್ಸ್ ದ ಕರೆಂಟ್ ಫ್ಲೋ ಥ್ರೂಯಿಂಗ್ ದ ಫ್ರಮ್ ಎ ಟು ಬಿ. ಎ ಇಂದ ಬಿಗೆ ಸಮ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಗ್ಯಾಲ್ವನೋಮೀಟರ್ ಇಂದ ಡಿಫ್ಲೆಕ್ಷನ್ ತಗೊಂತೀರಾ. ಡಿಫ್ಲೆಕ್ಷನ್ ತಗೊಂಡಾಗ ಇಲ್ಲಿ ಗೆಟಿಂಗ್ ದ ಈಕ್ವೇಶನ್ ಈಸ್ ಈಕ್ವಲ್ ಟು E1 ಈಸ್ ಈಕ್ವಲ್ ಟು ಪೈ L1. E1 ಈಸ್ ಈಕ್ವಲ್ ಟು ಪೈ L1. ಓಕೆ, ಸೊ ಪೈ L1 ಒಂದು L1 ಪಾಯಿಂಟ್ ಅಲ್ಲಿ ನಮಗೇನಾಗುತ್ತೆ, ಇಟ್ ಶೋಸ್ ದ ಝೀರೋ ಡಿಫ್ಲೆಕ್ಷನ್. ದೆನ್ ಅದಾದಮೇಲೆ ನಾವು ಏನು ಮಾಡ್ತೀವಿ, ದ ಪ್ಲಗ್ ಕೀ ಕೆ ಇಟ್ ಈಸ್ ಕ್ಲೋಸ್. ಕೆನ ನಾವೇನು ಮಾಡ್ತೀವಿ, ಕ್ಲೋಸ್ ಮಾಡಿದಾಗ ನಮಗೆ ಏನಾಯಿತು, ದ ವೋಲ್ಟೇಜ್ ಇಟ್ ಈಸ್ ಮೂವಿಂಗ್ ಅಕ್ರಾಸ್ ಇಯರ್, ದ ಕರೆಂಟ್ ಈಸ್ ಫ್ಲೋಯಿಂಗ್ ಅಕ್ರಾಸ್ ದ ದಿಸ್ ಡೈರೆಕ್ಷನ್. ಈ ಪಾತಲ್ಲಿ ಮೂವ್ ಆದರೆ ಸಮ್ ಆಫ್ ದ ವೋಲ್ಟೇಜ್ ವಿ ಇಟ್ ಈಸ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟೆನ್ಸ್. ಸಮ್ ಆಫ್ ದ ವೋಲ್ಟೇಜ್ ವಿ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟೆನ್ಸ್. ಸೊ ಅವಾಗ ಏನಾಯಿತು, ದಟ್ EMF ಏನಾಗುತ್ತೆ, ದಟ್ ಒನ್ ಈಸ್ ಈಕ್ವಲ್ ಟು ಸಮ್ ಪೊಟೆನ್ಷಿಯಲ್ ಈಸ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಆದಾಗ ದಟ್ ಈಸ್ ವಿ ಈಸ್ ಈಕ್ವಲ್ ಟು ಏನಾಗುತ್ತೆ, pi into L2. That is V is equal to pi into L2. So this is the equation 1 and this one is equation 2. Okay, so ಅವೆರಡು equation ಕಂಪೇರ್ ಮಾಡಿದ್ರೆ E divided by V is equal to pi L1 divided by pi L2. Okay, this pi and pi get cancelled. So pi and pi get cancelled. So E is equal to what? So E electromotive force E is equal to I into R plus R. E is equal to I into R plus R and V is equal to IR. ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಇದನ್ನು ಫೈಂಡ್ ಔಟ್ ಮಾಡಿದ್ದೀನಲ್ವಾ, ಸೊ ಅದು ಈಕ್ವೇಷನ್. ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ I into R plus R divided by IR, that one is equal to L1 by L2. I and I get cancelled. So ನಿಮಗೆ ಈಕ್ವೇಷನ್ ಏನು ಬರ್ತದೆ, R plus R divided by R is equal to L1 divided by L2. R plus R divided by R is equal to L1 divided by L2. So internal resistance R is equal to ಏನಾಯಿತು, R into L1 by L2 minus 1. ಸೊ ಅಂದರೆ ಇಲ್ಲಿ ನಾವೇನು ತೊಗೊತೀರಾ, R ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀವಿ. ಓಕೆ, ಅಥವಾ ದಟ್ R is equal to ಡಿವೈಡ್ ಮಾಡಿಕೊಂಡ್ರೆ R by R plus 1. R by R plus 1 is equal to L1 by L2 ಆಗುತ್ತೆ. ಈ ಪ್ಲಸ್ 1 ಈ ಕಡೆ ಬಂದ್ರೆ ಏನಾಯಿತು, R is equal to L1 divided by L2 minus 1 ಆಗುತ್ತೆ. ಸೊ R is equal to ಏನಾಯಿತು, R into L1 by L2 minus 1. So this one is the equation, or this one is the formula for finding the internal resistance of the cell. So these are the two application. First application, comparison EMF of the cell by using this formula, and second one you have to find the internal resistance of the formula. Okay, these are the potentiometer. Okay, thank you.